ನಗರದ ಕಾಮಾಕ್ಷಿಪಾಳ್ಯದ ವೃಷಭಾವತಿ ನಗರದ ಹಿರಿಯ ನಾಗರಿಕ ವೇದಿಕೆಯಿಂದ ನಿನ್ನೆ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಶಾಸಕರಾದ ಕೆ. ಗೋಪಾಲಯ್ಯ ವಹಿಸಿ ಮಾತನಾಡಿದರು. ಅವರ ಒಂದು ಬಹು ವರ್ಷದ ಒಂದು ದೃಷ್ಟಿಕೋನ ಏನಿತ್ತು, ಬೆಂಗಳೂರು ನಗರ ಎಷ್ಟು ಬೆಳಿಬೇಕು, ಕೆರೆಕಟ್ಟೆ ಉಳಿಬೇಕು, ಮರಗಳು ಉಳಿಬೇಕು, ದೇವಸ್ಥಾನಗಳು ಉಳಿಬೇಕು. ಆಮೇಲೆ ಅವ್ರು ಬರೀ ಮಕ್ಕಳಿನ ಜಾತಿಗೆ ಸೀಮಿತ ಆಗಿರಲಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಯಾವ ಯಾವ ಸಮುದಾಯ ಯಾವ ಕುಲ ಕಸಬನ್ನ ಮಾಡುತ್ತೆ ಅವ್ರಿಗೆ ದೇವರಪೇಟೆ, ಚಿಕ್ಕಪೇಟೆ, ಚಿಕ್ಕಪೇಟೆ, ಮಾಮೂಲ್ಪೇಟೆ, ಆ ಸಮುದಾಯದವರಿಗೆ ಕುಂಬಾರಪೇಟೆ, ಈ ರೀತಿ ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ಅವರ ಕುಲ ಕಸುಬಿಗೆ ತಕ್ಕಂತೆ ಅಲ್ಲಿ ಅವರು ವ್ಯಾಪಾರ ಮಾಡೋದಕ್ಕೆ ಬಿಟ್ಟಿದ್ದಕ್ಕೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಲಿಕ್ಕೆ ಕಾರಣ ಶ್ರೀಮಾನ್ ಕೆಂಪೇಗೌಡರು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. ತಾವುಗಳು ಇಲ್ಲಿ ಈ ಭಾಗದಲ್ಲಿ 50 ವರ್ಷಗಳಿಂದ ಬಂದು ನಡೆಸಿ ಇವತ್ತು ಕಾಮಾಕ್ಷಿಪಾಳ್ಯ ಅಂತಕ್ಕಂಥದ್ದು, ಗಮಲಾನಗರ ಅಂತಕ್ಕಂಥದ್ದು ಒಂದು ದೊಡ್ಡ ಊರಾಗಿ ಬೆಳೆದಿದೆ. ನಾವೆಲ್ಲ ಅಲ್ಲೇ ಇರ್ತಕ್ಕಂಥವ್ರೆ. ನಾವು ಹುಟ್ಟಿ ಅಲ್ಲೇ ಬೆಳೆದು ನೀವುಗಳು ಕಾಮಾಕ್ಷಿಪಾಳ್ಯಕ್ಕೆ ಬಂದು ಸುಮಾರು 45ರಿಂದ 50 ವರ್ಷ ದಾಟಿದೆ. ಇವತ್ತು ನಾವೆಲ್ಲ ಒಂದು ಅಭಿಮಾನದಿಂದ ಕೆಂಪೇಗೌಡ ಜಯಂತಿ ಮತ್ತು ವಾರ್ಷಿಕೋತ್ಸವನ್ನ ನಾವೆಲ್ಲ ಏನ್ ಮಾಡ್ತಾ ಇದ್ರ, ನಾವು ನಾಡಪ್ರಭು ಕೆಂಪೇಗೌಡರನ್ನ ಪ್ರತಿನಿತ್ಯ ನಾವು ಪೂಜೆಯನ್ನ ಮಾಡಬೇಕು, ನೆನಪಿಸ್ಕೊಳ್ಬೇಕು. ಎಲ್ಲಾ ಸಮುದಾಯದವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಹಿರಿಯ ನಾಗರಿಕರು ಏನ್ ಮಾಡಿದ್ರ, 250-300 ಜನ ಮೆಂಬರ್ಗಳಾಗಿ ಮಾಡಿದ್ರ, ಇಡೀ ವಾರ್ಡ್ನಲ್ಲಿ ವಿಶ್ವಾದ್ಯರಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಸೇರಿ ಪ್ರತಿ ಬೂತ್ನಲ್ಲಿ 10-15 ಜನ ಲೇಡೀಸ್ಗೂ ಮಾಡ್ಕೊಬೇಕು, ಜೆಂಟ್ಸೂ ಇರಬೇಕು. ಒಂದು 10-15 ಜನ ಕಂಪಲ್ಸರಿ ಪ್ರತಿ ಬೂತ್ನಲ್ಲಿ ತಾವೆಲ್ಲ ಮಾಡಿ ನಿಮಗೆ ಎಲ್ಲಾ ರೀತಿಯ ಸಹಕಾರವನ್ನ ನಾನು ನಮ್ಮ ಕುಟುಂಬ ಕೊಡುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಯಾವುದೇ ಕಾರ್ಯಕ್ರಮ ಇರಲಿ, ವಿಶೇಷವಾಗಿ ನಾನು ಕೇಳಿರ್ತಕ್ಕಂಥದ್ದು 44 ಕುಟುಂಬಗಳನ್ನು ನೀವು ಎಲ್ಲರೂ ನಾವು ಯಾರಿದ್ದಾರೆ ಭೇಟಿ ಮಾಡಿ ಅವ್ರನ್ನ ಮೆಂಬರ್ಗಳನ್ನ ಮಾಡಬೇಕು. ಆ ಮೆಂಬರ್ಗಳ ಜೊತೆ 60 ವರ್ಷ ದಾಟಿರ್ತಕ್ಕಂಥ ಕುಟುಂಬದ ಶ್ರೀಮತಿಯವರು ಮೆಂಬರ್ನ ಮಾಡ್ಕೋಬೇಕು. ಅವ್ರ ಕೈಗೂ ಕಾರ್ಯಕ್ರಮವನ್ನು ಮಾಡಿಸ್ಬೇಕು. ಯಾರು ಲೇಡೀಸ್ ಇದ್ದಾರೆ ಅವ್ರ ಕೈಗೂ ಕಾರ್ಯಕ್ರಮವನ್ನು ಮಾಡಿಸ್ಬೇಕು. ನಾನು ಸದಾ ನಿಮ್ಮ ಜೊತೆ ಇರ್ತಕ್ಕಂಥ ಮಾತನ್ನು ಹೇಳಿ